ನಮಸ್ಕಾರ ರೀ ದೊಡ್ಡ ಮಂದಿಗೆ. ಈ ವಿಡಿಯೋದ ವಿಶೇಷತೆ ಏನಪ್ಪಾ ಅಂದ್ರ ಸ್ಟಾರ್ ವಾರ ಮಾಡಕತ್ತಾರ ನೋಡ್ರಿ. ಸ್ಪೆಷಲಿ ಕಿಚ್ಚನ್ ಅಭಿಮಾನಿಗಳು ಇಟ್ಟು ವರ್ಸ್ಟ್ ಅಂತ ನಾ ಅನ್ಕೊಂಡಿದ್ದಿಲ್ಲ. ಇದು ಎಲ್ಲರಿಗೂ ಅಪ್ಲೈ ಆಗಲ್ಲ. ಕೆಲವೊಂದು ಹೊಲಸು ಸುಳಿ ಮಕ್ಕಳು ಅದಾರ. ಅವ್ರು ಯಾರಂತೇಳಿ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡಕತ್ತರಿ. ಈ ಅಪಪ್ರಚಾರದ ಮಧ್ಯನೂ ದ ಡೆವಿಲ್ ಚಿತ್ರ ಬೆಂಕಿ ಓಡಕತ್ತದ ನೋಡ್ರಿ. ಈ ಅಪಪ್ರಚಾರ ಯಾರು ಮಾಡಕತ್ತಾರ, ಏನಿದು ಫ್ಯಾನ್ಸ್ ವಾರ್, ಇದು ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಮಾತಾಡೋನು. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ ಐಕನ್ ಮೇಲೆ ಒತ್ತುದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಒಂದು ಲೈಕ್ ಕೊಡ್ರಿ. ದ ಡೆವಿಲ್ ಚಿತ್ರ ನಿನ್ನೆ ಬಿಡುಗಡೆ ಆಗಿದ್ದು ಆಲ್ರೆಡಿ ಮಸ್ತ್ ಪ್ರದರ್ಶನ ಕಾಣಕತ್ತೈತಿ. ಎಲ್ಲಾ ಥಿಯೇಟರ್ಸ್ ಅಲ್ಲೂ ಹೌಸ್ಫುಲ್ ಬೋರ್ಡ್ ಬಿದ್ದಾವ. ಈ ಡೆವಿಲ್ ಮೂವಿಗೆ ಎಷ್ಟು ಅಪಪ್ರಚಾರ ಮಾಡಕತ್ತಾರಪ್ಪ ಅಂದ್ರ ದರ್ಶನ್ ಅವ್ರ ಕಂಡ್ರ ಇಷ್ಟು ಹುರ್ಕೋತಾರ ಅನ್ನೋದು ನನಗೂ ಇವಾಗೆ ಗೊತ್ತಾಗಿದ್ದು. ಕನ್ನಡದಾಗ ಕೆಲವೊಂದು ರಿವ್ಯೂವರ್ಸ್ ಅದಾರ. ಎಲ್ಲಾ ರಿವ್ಯೂವರ್ಸ್ ವಿಡಿಯೋನು ನಾನು ನೋಡಿನಿ. ಕೆಲವೊಬ್ರು ಚಲೋ ಅದಂತ ಹೇಳಿದ್ದಾರ, ಕೆಲವೊಬ್ರಂತರೂ ಕಂಪ್ಲೀಟ್ಲಿ ಏನು ಉಪಯೋಗ ಇಲ್ಲ ಅಂತ ಹೇಳಿದ್ದಾರ. ಯಾ ರೇಂಜಿಗೆ ಪೇಡ್ ಆಗಿರಬೇಡ ಅವರಿಗೆ. ದರ್ಶನ್ ಅವ್ರು ತುಳಿಯಾಕಂತಾನೆ ಕೆಲವೊಂದು ರಾಜಕಾರಣಿಗಳು ಕಾಯ್ಕೊಂಡು ಕುಂತಿದ್ದಾರ್ರಿ. ಇನ್ನೂ ಕೆಲವೊಬ್ರು ಪ್ರೊಡ್ಯೂಸರ್ ಕೂಡ ಕಾಯ್ಕೊಂಡು ಕೂತಿದ್ದಾರೆ, ಹೆಂಗಾರೆ ಮಾಡಿ ಈ ಮೂವಿನ ಹಾಳು ಮಾಡ್ಬೇಕಂತೇಳಿ. ರಾಜಕಾರಣಿಗಳಿಗೇನು ದುಡ್ಡು ಕಡಿಮೆ ಇರುವುದಿಲ್ಲ. ಆ ದುಡ್ಡನಾಗ ಸ್ವಲ್ಪ ಅಮೌಂಟ್ ರಿವ್ಯೂವರ್ಸ್ಗೆ ಕೊಟ್ರೆ ಸಾಕು, ಅವ್ರಿಗೆ ಹೇಗೆ ಬೇಕಾಗ ರಿವ್ಯೂವರ್ಸ್ ರಿವ್ಯೂ ಕೊಡಿಸ್ತಾರೆ. ನಿಜವಾಗ್ಲೂ ಈ ಸುಳಿ ಮಕ್ಕಳು ಹೇಳುವಷ್ಟು ಸಿನಿಮಾ ಸರಿ ಇಲ್ಲೇನು? ಎಲ್ಲಾ ಜನರು ನೀವು ಥಿಯೇಟ್ರಿಗೆ ಹೋಗಿ ನೋಡಿ ನೀವೇ ಡಿಸೈಡ್ ಮಾಡ್ರಿ ಮೂವಿ ಹೆಂಗದ ಅಂತೇಳಿ. ಈ ರಿವ್ಯೂವರ್ಸ್ ಮೇಲೆ ನಂಬಕ್ ಹೋಗ್ಬೇಡ್ರಿ. ನಾನು ನೋಡದೆ ಇರೋದಂತ ರಿವ್ಯೂವರ್ಸ್ ಏನ್ ಇಲ್ಲ. ರಿವ್ಯೂವರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನನಗೆ ಗೊತ್ತದ. ದುಡ್ಡು ಒಂದಿದ್ರೆ ಏನ್ ಬೇಕಾದ್ ಮಾಡ್ಬೋದು. ಆದ್ರೆ ನೀವೆಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿದ್ರ ಗೊತ್ತಾಗುತ್ತೆ ದ ಡೆವಿಲ್ ಮೂವಿ ಹೇಗದ ಅಂತ ಹೇಳಿ. ಮೂವಿ ಚೆನ್ನಾಗದ, ಚಲೋ ರೆಸ್ಪಾನ್ಸು ಕೂಡ ಸಿಗಕತೈತಿ ಜನರಿಂದ. ಅದನ್ನ ಹಾಳು ಮಾಡಾಕ ಕೆಲವೊಂದು ನಾಯಿಗಳು ಬಡಿದಾಡಕತ್ತಾವ, ಮೈಂಡ್ ಉರ್ಕೊಳಕತ್ತಾವ. ಇವಾಗ ನೋಡುನು ದ ಮೇನ್ ಪಾಯಿಂಟ್. ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳು ಏನೆಲ್ಲ ಹಲ್ಕಟ್ ಕೆಲಸ ಮಾಡಕತ್ತಾರ ಅನ್ನೋದು ನಿಮ್ಗ ತೋರಿಸ್ತೀನಿ ಬರ್ರಿ. ಇದು ಎಲ್ಲಾ ಕಿಚ್ಚ ಸುದೀಪ್ ಸರ್ ಅಭಿಮಾನಿಗಳಿಗೆ ಆಗುದಿಲ್ರಿ. ಕೆಲವೊಬ್ಬರು ಕುಂತಿರ್ತಾರ ದರ್ಶನ್ ಅವ್ರ ಕಂಡ್ರ ಆಗ್ಲಾರಂತ ವ್ಯಕ್ತಿಗಳು, ಅಂತವ್ರಿಗಷ್ಟೇ ಇದು ಅಪ್ಲೈ ಆಗುತ್ತ. ಈ ವಿಷಯದಲ್ಲಿ ಕಿಚ್ಚ ಸುದೀಪ್ ಸರ್ದು ಏನು ತಪ್ಪಿಲ್ಲ. ಯಾಕಪ್ಪ ಅಂದ್ರ ಅವ್ರ ಏನ್ ಮಾಡಕ್ಕಾಗತ್ತ, ಕಂಟ್ರೋಲ್ ಮಾಡುವಂತ ವಿಷಯ ಅಲ್ಲಿ ಇದು. ಇಂಥ ಅಭಿಮಾನಿಗಳಿಂದನೇ ಸ್ಟಾರ್ ವಾರ್ಗಳು ಆಗುದ್ ನೋಡ್ರಿ. ಅವರು ಏನೇನು ಮೆಸೇಜ್ ಮಾಡಿದಾರಂತ ಒಂದ್ಸಲ ನೋಡ್ರಿ ನೀವೇ. ಈ ಮೆಸೇಜ್ಗಳು ಒಂದ್ಸಲ ಕಿಚ್ಚ ಸುದೀಪ್ ಸರ್ ಅವರಿಗೆ ಕಳಿಸ್ರಿ, ಅವರಿಗೆ ಗೊತ್ತಾಗುತ್ತ ಎಂಥ ಅಭಿಮಾನಿಗಳು ಅದಾರ ಅಂತೇಳಿ. ದ ಡೆವಿಲ್ ಚಿತ್ರವನ್ನ ಇಷ್ಟು ಅಪಪ್ರಚಾರ ಮಾಡುದ, ಅಷ್ಟಕ್ಕೂ ದರ್ಶನ್ ಅವರ ಅಭಿಮಾನಿಗಳಾಗ್ಲಿ ದರ್ಶನ್ ಅವರಾಗ್ಲಿ ನಿಮ್ಗೆ ಏನ್ ಮಾಡಿದಾರಂತ ನನಗೆ ಅರ್ಥ ಆಗ್ತಿಲ್ಲ. ಎಲ್ಲಿದ್ದೀರಿ ಪೊಲೀಸ್ ಕಮಿಷನರ್? ರಮ್ಯಾ ಅವರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದಕ್ಕಾಗಿ ನೀವು ಸೋಮೋಟೋ ಕೇಸ್ ದಾಖಲೆ ಮಾಡಿದ್ರಿ. ಇವಾಗ ಎಲ್ಲಿ ಹೋಗಿದ್ದೀರಿ? ಮಾಡ್ರಿ ಅವ್ರ ಮೇಲೆ ಸೋಮೋಟೋ ಕೇಸ್. ಅವಾಗ ನಿಮ್ಮ ನಿಷ್ಠೆ ಅಧಿಕಾರವನ್ನ ನಾ ಮೆಚ್ಕೋತೀನಿ, ಜನರು ಕೂಡ ಮೆಚ್ಕೋತಾರ. ಯಾವುದೇ ಹೀರೋಗಳ ಅಭಿಮಾನಿಗಳು ಕೆಟ್ಟದಾಗಿ ಕಮೆಂಟ್ ಮಾಡಿದ್ರ ಈ ರೀತಿ ಕೇಸ್ ದಾಖಲೆ ಮಾಡ್ತಾರಪ್ಪ ಅನ್ನೋದು ಭಯ ಇರುತ್ತ. ಲೇ ನಿಮ್ ಮೌನ, ಇಂಥ ಹೊಲಸ್ ಮೆಸೇಜ್ಗಳು ಕಮೆಂಟ್ಗಳು ಹಾಕೋದ್ ಬಿಡ್ರಲೇ. ಕನ್ನಡ ಚಿತ್ರವನ್ನು ಉಳಿಸ್ರಿ. ಮಾರ್ಕ್ ಚಿತ್ರವನ್ನು ಕೂಡ ಎಲ್ಲಾ ದರ್ಶನ್ ಸರ್ ಅಭಿಮಾನಿಗಳು ನೋಡ್ಬೇಕಂತ ವೇಟ್ ಮಾಡ್ತಾರ. ಅದು ಬಿಟ್ಟು ಇಂಥ ಹೊಲಸ್ ಕೆಲಸ ಮಾಡಿದ್ರೆ ಯಾರು ನೋಡ್ತಾರಲೇ ನಿಮ್ ಮಾರ್ಕ್ ಚಿತ್ರ? ಈ ವಿಷಯದಾಗ ಸುದೀಪ್ ಸರ್ದ ಏನು ತಪ್ಪಿಲ್ಲ ಕರೆ, ಆದ್ರೆ ಇಂಥ ಹೊಲಸ್ ಅಭಿಮಾನಿಗಳಿಂದ ದರ್ಶನ್ ಅವರ ಅಭಿಮಾನಿಗಳು ಯಾಕೆ ನೋಡ್ಬೇಕು ಮಾರ್ಕ್ ಚಿತ್ರ? ಫ್ಯಾನ್ಸ್ ವಾರ್ ಎದಕ್ ಸ್ಟಾರ್ಟ್ ಆಗ್ತಾವ್? ಇಂಥ ಹೊಲಸ್ ಕೆಲಸ ಮಾಡೋದ್ರಿಂದಾನೇ ಫ್ಯಾನ್ಸ್ ವಾರ್ಗಳು ಸ್ಟಾರ್ಟ್ ಆಗುದು. ಈ ರೇಂಜಿಗೆ ಕಮೆಂಟ್ ಮಾಡ್ತೀರಂದ್ರ ನಿಮ್ಗೆ ಯಾರ ದುಡ್ಡು ಕೊಟ್ಟು ಮಾಡ್ಸಕತ್ತಾರ ಏನ್ರಲೇ? ಅದ್ರ ಹೇಳ್ರಿ ಸುಳಿ ಮಕ್ಕಳೇ. ಇದು ದ ಡೆವಿಲ್ ಚಿತ್ರವನ್ನ ಕಂಪ್ಲೀಟ್ ಆಗಿ ಮುಗಿಸಾಕ ಬರೇ ಇವ್ರಿಷ್ಟೇ ಇಲ್ರಿ, ಕೆಲವೊಂದು ರಾಜಕಾರಣಿಗಳದಾರ, ಪೊಲೀಸರು ಕೆಲವೊಂದು ಕಡೆ ಪೋಸ್ಟರ್ ಅನ್ನ ತೆಗೆದನ್ನ ನಾನ್ ನೋಡಿದ್ದೀನಿ. ದರ್ಶನ್ ಅವ್ರ ಅಂದ್ರ ಎಷ್ಟು ಜನ ಹುರ್ಕೋತಾರ ನೋಡ್ರಿ ನೀವೇ. ಕನ್ನಡದಾಗ ಒಂದು ಕನ್ನಡದ ಚಿತ್ರ ಬಂದ್ರ ಅದನ್ನ ನೋಡಿ ಹಾರೈಸಬೇಕು ಎಲ್ಲರೂ. ಅದು ಬಿಟ್ಟು ಈ ತರ ಅಪಪ್ರಚಾರ ಮಾಡೋದು ಎಷ್ಟು ಸರಿ? ಇವಾಗ ನೀವು ಮಾಡಿದ್ದೀರಿ. ಮಾರ್ಕ್ ಚಿತ್ರ ಬಂದ ಬಳಕ ಆಟೋಮೆಟಿಕ್ಲಿ ದರ್ಶನ್ ಸರ್ ಅಭಿಮಾನಿಗಳು ಮಾಡೇ ಮಾಡ್ತಾರ. ದರ್ಶನ್ ಸರ್ ಅಭಿಮಾನಿಗಳ ಬಳಗ ಮೊದಲೇ ದೊಡ್ಡದ. ಅದ್ರಾಗ ಏನಾರ ಎಲ್ಲರೂ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಕತ್ತಾರ, ಯಾರು ಹೋಗ್ತಾರ ಮಾರ್ಕ್ ಚಿತ್ರಕ್ಕ? ಅವಾಗ ಲಾಸ್ ಯಾರಿಗೆ? ಎರಡು ಕನ್ನಡದ ಸಿನಿಮಾಗಳೇ. ಕನ್ನಡದ ಸಿನಿಮಾಗಳಿಗೆ ಕನ್ನಡಿಗರು ಸಪೋರ್ಟ್ ಮಾಡಬೇಕು, ಬೇರೆ ರಾಜ್ಯದವ್ರು ಬಂದು ಸಪೋರ್ಟ್ ಮಾಡಕ್ ಆಗಲ್ಲ. ಹೋಗ್ಲಿ, ಅಟ್ಲೀಸ್ಟ್ ಬೇರೆ ರಾಜ್ಯದ ರಿವ್ಯೂವರ್ಸ್ ಏನ್ ರಿವ್ಯೂ ಕೊಟ್ಟಿದ್ದಾರೆ ಅದುರೇ ನೋಡ್ರಲಿ ಅಪ್ಪ. ಕನ್ನಡ ರಿವ್ಯೂವರ್ ಕೊಡೋರು ನಾಚಿಕೆ ಆಗ್ಬೇಕು ನಿಮಗೂ. ಈ ರೇಂಜಿಗೆ ಪೇಡ್ ರಿವ್ಯೂ ಮಾಡ್ತೀರಂತೇಳಿ ನನಗೂ ಇವತ್ತೇ ಗೊತ್ತಾಗಿದ್ದು. ಪೇಡ್ ರಿವ್ಯೂ ನಡೀತಂತ ಗೊತ್ತಿತ್ತು, ಆದ್ರೆ ಈ ಲೆವೆಲ್ಗಿನ ಕನ್ನಡದ ಚಿತ್ರವನ್ನು ಪ್ರೀತಿಸುವಂತ ವ್ಯಕ್ತಿಗೆ ಹೋಗಿ ಕೇಳ್ರಿ ನೀವು ದ ಡೆವಿಲ್ ಚಿತ್ರ ಹೇಗದ ಅಂತೇಳಿ. ಅವ ಯಾರೇ ಅಭಿಮಾನಿ ಆಗಿರ್ಬೋದು, ದ ಡೆವಿಲ್ ಚಿತ್ರ ಚೆನ್ನಾಗದ ಅಂತಾನೆ ಹೇಳ್ತಾನೆ. ಯಾಕಪ್ಪ ಅಂದ್ರ ಮೂವಿ ಚೆನ್ನಾಗದ, ನೀವು ರೊಕ್ಕ ತಗೊಂಡು ರಿವ್ಯೂ ಕೊಡಾಕತ್ತೀರಿ ಅಷ್ಟೇ. ನಾ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀನಪ್ಪ ಅಂದ್ರ ಈ ಫ್ಯಾನ್ಸ್ ವಾರ್ ಎಲ್ಲ ಸ್ಟಾಪ್ ಮಾಡ್ರಿ. ಇದು ಕನ್ನಡ ಚಿತ್ರರಂಗಕ್ಕ ಒಳ್ಳೆ ಲಕ್ಷಣ ಅಲ್ವೇ ಅಲ್ಲ. ಡೆವಿಲ್ ಚಿತ್ರಕ್ಕೆ ನೀವು ಸಪೋರ್ಟ್ ಮಾಡ್ರಿ, ಮಾರ್ಕ್ ಚಿತ್ರಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರ.
45ಗೂ ಸಪೋರ್ಟ್ ಮಾಡ್ತಾರ. ಎಲ್ಲರೂ ಎಲ್ಲಾ ಮೂವಿಗಳನ್ನು ನೋಡಿದ್ರೆ ಕನ್ನಡದ ಮೂವಿಗಳು ಉಳಿಯೋದು ಹಾಗೆ ಬೆಳೆಯೋದು. ಅದು ಬಿಟ್ಟು ಈ ತರ ಸ್ಟಾರ್ ವಾರ್ ಮಾಡ್ಕೊತಂದ್ರ ಲಾಸ್ ಯಾರಿಗ್ರಿ? ಪ್ರೊಡ್ಯೂಸರ್ಗೆ ಲಾಸ್ ಆಗುತ್ತ, ಅವ ದುಡ್ಡು ಹಾಕಿರ್ತಾನ. ಹೀರೋಗಳಿಗೂ ಏನು ಲಾಸ್ ಆಗೋದಿಲ್ಲ. ಯಾಕಪ್ಪ ಅಂದ್ರ ದುಡ್ಡು ತೊಗೊಂಡು ಮೂವಿ ಮಾಡಿರ್ತಾರ, ಮಾಡಿ ಕೊಟ್ಬಿಟ್ಟಿರ್ತಾರ ಅಷ್ಟೇ. ಈಗ ಪ್ರೊಡ್ಯೂಸರ್ ನೆಕ್ಸ್ಟ್ ಮೂವಿ ಮಾಡ್ಬೇಕಪ್ಪ ಅಂದ್ರ ವಿಚಾರ ಮಾಡ್ತಾನ, ಮಾಡ್ಲೋ ಬೇಡೋ ಅಂತೇಳಿ. ನಿಮ್ಮಂತ ಹೊಲಸುಳಿ ಮಕ್ಕಳಿಂದ ಈ ಫ್ಯಾನ್ಸ್ ವಾರಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಎಂಬುದು ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಒಂದು ಲೈಕ್ ಕೊಡ್ರಿ. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕಾನ್ ಮೇಲೆ ಒತ್ತೋದು ಮರಿಬೇಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.